ಹಾಯ್ ಹಲೋ SMP ವ್ಲಾಗ್ ಇನ್ ಕನ್ನಡ. ಈ ದಿನ ಹಸುವಿನ ಗೀಬಿನಿಂದ ಮಾಡುವಂತಹ ಗಿಣ್ಣವನ್ನು ಯಾವ ರೀತಿ ಮಾಡುವುದು ಎಂಬುದನ್ನು, ಸುಲಭವಾಗಿ ರುಚಿಕರವಾಗಿ ಯಾವ ರೀತಿ ಮಾಡುವುದು ಎಂಬುದನ್ನು ಹೇಳ್ತಾ ಹೋಗ್ತೀನಿ. ಎಲ್ಲರಿಗೂ ಕೂಡ ಇಷ್ಟವಾಗುತ್ತೆ. ಇಲ್ಲಿ ನೋಡಿ, ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆ ಒಳಗೆ 1 ಲೀಟ್ರ್ ಹಾಲು, ಇದು ಬಿಳಿ ಹಾಲು, ಮತ್ತು ಇದು ಗೀಬು. ಈ ಗೀಬು ಮತ್ತು ಬಿಳಿ ಹಾಲನ್ನು ಮೆಜರ್ಮೆಂಟಲ್ಲಿ ಯಾವ ರೀತಿ ಹಾಕೋದು ಎಂಬುದನ್ನು ಹೇಳ್ತಾ ಹೋಗ್ತೀನಿ. ಹೊಸದಾಗಿ ಕಲಿಯುವವರು ಇದು ನೋಡಿ ಮಾಡಿ, ಕರೆಕ್ಟ್ ಮೆಜರ್ಮೆಂಟ್ ಬರುತ್ತೆ. ಯಾವುದೇ ತಪ್ಪನ್ನು ಮಾಡದೆ ಮತ್ತು ನೀರನ್ನು ಬಳಸದೆ ಮಾಡ್ತಾ ಹೋಗಬೇಕು. ತುಂಬಾ ಚೆನ್ನಾಗಿ ಬರುತ್ತೆ. ಇದು 1 ಲೀಟ್ರ್ ಹಾಲು. 1 ಲೀಟ್ರ್ ಹಾಲಿಗೆ ಅಥವಾ ಅರ್ಧ ಲೀಟ್ರ್ ಹಾಲಿಗೆ ನೀವು ಎಷ್ಟು ಗೀಬ್ ಹಾಕಬೇಕು, ಯಾವ ಪ್ರಮಾಣದಲ್ಲಿ ಹಾಕಬೇಕು ಎಂಬುದನ್ನು ಹೇಳ್ತಾ ಹೋಗ್ತೀನಿ. 1 ಲೀಟ್ರ್ ಹಾಲನ್ನು ಒಂದು ಪಾತ್ರೆಗೆ ಈಗ ಹಿಂಗೆ ಡಂಪ್ ಮಾಡ್ಕೋಬೇಕು. ನಿಮ್ಮ ಮನೆಯಲ್ಲಿ ಅರ್ಧ ಲೀಟ್ರ್ ಬೇಕು ಅಂದರೆ ಅರ್ಧ ಲೀಟ್ರ್, 1 ಲೀಟ್ರ್ ಬೇಕು ಅಂದರೆ 1 ಲೀಟ್ರ್. ಮೊದಲು ಮಾಡುವವರು ಒಂದು ಅರ್ಧ ಲೀಟ್ರ್, 1/4 ಲೀಟ್ರಲ್ಲಿ ಮಾಡಿ ನೋಡಿ, ಮತ್ತು ಕೆಡಿಸ್ಕೋಬೇಡ್ರಿ ಅಂತ ಹೇಳುತ್ತಾ, 1 ಲೀಟ್ರ್ ಹಾಲಿಗೆ ನಾನು ಇವಾಗ ಗೀಬನ್ನು ಹಾಕ್ತೀನಿ ನೋಡಿರಿ. ಒಂದು ಮೆಜರ್ಮೆಂಟಿಗೆ 1 ಲೋಟವನ್ನು ಎತ್ಕೊಳ್ರಿ. ಇದು ಬೆಲ್ಲ ಒಂದು 1/4 kg ಹಾಕಬೇಕಾಗುತ್ತೆ. ಸ್ವೀಟ್ ಇದು ಮುಂದಿರಬೇಕು. ಗಿಣ್ಣಕ್ಕೆ ಸಪ್ಪೆ ಇದ್ದರೆ ಗಿಣ್ಣವನ್ನು ತಿನ್ನಲಿಕ್ಕೆ ಇಷ್ಟ ಆಗೋದಿಲ್ಲ. ಸ್ವೀಟ್ ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕು. ಒಂದು 300 ಗ್ರಾಮ್ ಹಾಕಿದರೂ ಓಕೆನೇ ಬೆಲ್ಲವನ್ನು. ಇದು ಗೀಬು. ಈ ಗೀಬನ್ನು, ಗಟ್ಟಿ ಗೀಬನ್ನು ಎಷ್ಟು ಹಾಕಬೇಕು ಎಂಬುದನ್ನು ಹೇಳ್ತೀನಿ ನೋಡಿರಿ. ಇದು 75 ml ಇಂದು ಒಂದು ಲೋಟ, ಟೀ ಲೋಟ ಇದು. ಈ ಲೋಟದಲ್ಲಿ ನೀವು ಅರ್ಧ ಲೀಟ್ರ್ ಹಾಲಿಗೆ ಒಂದು 75 ml ಗೀಬನ್ನು ಹಾಕಬೇಕಾಗುತ್ತೆ. ಇದು 1 ಲೀಟ್ರ್ ಹಾಲಾಗಿರೋದ್ರಿಂದ ನಾನು 2 ಲೋಟ ಗೀಬನ್ನು ಹಾಕ್ತಾಯಿದ್ದೀನಿ. ಬೆಲ್ಲ ಮತ್ತು ಗೀಬನ್ನು ಹಾಕ್ಕೊಂಡು ಇದನ್ನು ನೆಕ್ಸ್ಟು ಯಾಲಕ್ಕಿ ಮತ್ತು ಲವಂಗದ ಪುಡಿಯನ್ನು ಕುಟ್ಟಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು, ಬೆಲ್ಲ ಕರಗುವ ಹಾಗೆ. ಈಗ ಯಾಲಕ್ಕಿ ಮತ್ತು ಲವಂಗದ ಪುಡಿಯನ್ನು ಕೂಡ ಕುಟ್ಟಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ ನೋಡಿರಿ, ಪರಿಮಳಕ್ಕೋಸ್ಕರ. ಅದನ್ನೆಲ್ಲವನ್ನು ಬೆಲ್ಲ ಕರಗುವ ಹಾಗೆ ನೀಟಾಗಿ ನಾವು ಸ್ಪೂನಿನ ಸಹಾಯದಿಂದ ಬೆಲ್ಲವನ್ನು ಕರಗಿಸ್ಬೇಕು ನೀಟಾಗಿ. ಬೆಲ್ಲವನ್ನು ಕರಗಿದಾದಮೇಲೆ ಒಂದು 10 ನಿಮಿಷ, 1/4 ಗಂಟೆ ತಗೊಳುತ್ತೆ ಬೆಲ್ಲ ಕರಗಲಿಕ್ಕೆ. ಇದನ್ನು ಒಂದು ಪಾತ್ರೆ, ಮತ್ತೊಂದು ಖಾಲಿ ಪಾತ್ರೆಯನ್ನು ತಗೊಂಡು ಎತ್ತಾಕಬೇಕು. ಆ ಪಾತ್ರೆಯಿಂದ ಈ ಪಾತ್ರೆಗೆ, ಈ ಪಾತ್ರೆಯಿಂದ ಆ ಪಾತ್ರೆಗೆ ಎತ್ತಾಕೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಅರ್ಥ. ಗೀಬು ಮತ್ತು ಹಾಲು ಚೆನ್ನಾಗಿ ಕೂಡ್ಕೊಳ್ಳುತ್ತೆ ಅಂತ ಈ ರೀತಿ ಮಾಡೋದು. ಅದಕ್ಕೆ ನಾನು ಮೊದಲೇ ಒಂದು ಟೈಮ್ ಹಾಕಿದ್ದೆ, ಹಿಂಗೆ ನಿಮ್ಮ ಎದುರುಗಡೆ ಒಂದು ಟೈಮ್ ಆ ಕಡೆ ಈ ಕಡೆ ಎತ್ತಾಕಿದ್ದೆ. ಇದಾದಮೇಲೆ ನಾನು ಒಂದು ಬಾಕ್ಸಲ್ಲಿ ಹಾಲನ್ನು ಸೋಸ್ತಾ ಇದ್ದೀನಿ ನೋಡಿರಿ, ಇದು ಗಿಣ್ಣ ಮಾಡಲಿಕ್ಕೆ. ಯಾಕೆ ಅಂದರೆ ಇದು ಪಾರ್ಸಲ್ ನಮ್ಮ ಅಕ್ಕ ಊರಿಗೆ ಕಳಿಸ್ಲಿಕ್ಕೆ ಅಂತ ಮಾಡ್ತಾಯಿದ್ದೀನಿ. ಅದಕ್ಕೆ ಬಾಕ್ಸಲ್ಲಿ ಮಾಡ್ತಾಯಿದ್ದೀನಿ. ನೀವು ಓಪನ್ ಪಾತ್ರೆ, ಸ್ಟೀಲ್ ಪಾತ್ರೆಯಲ್ಲಿ ಮಾಡ್ಕೊಳ್ಳಿ. ಬಾಕ್ಸಿಗೆ ಹೀಗೆ ಡೈರೆಕ್ಟಾಗಿ ಸೋಸ್ತಾ ಇದ್ದೀನಿ ನೋಡಿರಿ. ಎಲ್ಲ ಹಾಕಿರುವಂತಹ ಸಾಮಗ್ರಿಗಳನ್ನು ನೋಡಿದ್ದೀರಿ. ಬೆಲ್ಲ, ಗೀಬು, ಹಾಲು ಮತ್ತು ಯಾಲಕ್ಕಿ ಲವಂಗದ ಪುಡಿಯನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ನಾವು ಇಡ್ಲಿ ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ. ಇಡ್ಲಿ ಕುಕ್ಕರಲ್ಲಾದರೂ ಬೇಯಿಸ್ಬೋದು, ಮತ್ತು ಮಾಮೂಲಿ ಕುಕ್ಕರಲ್ಲಿ ನಾವು ಸಾಂಬಾರು ರೈಸ್ ಮಾಡುವಂಥ ಕುಕ್ಕರಲ್ಲಾದರೂ ಬೇಯಿಸ್ಬೋದು. ನಾನು ಇಡ್ಲಿ ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ. ಒಂದೇ ವಿಷಲ್ ಸಾಕು. ಅಂದರೆ ನಾವು ರೈಸ್ ಹೇಗೆ ಮಾಗ್ಲಿಕ್ಕೆ ಬಿಡ್ತೀವೋ ಹಾಗೆ ಇದನ್ನು ಕೂಡ ಬೇಗ ತೆಗಿಬಾರ್ದು. ಒಂದು ಅರ್ಧ ಗಂಟೆ, 20 ನಿಮಿಷ ಬಿಡಬೇಕಾಗುತ್ತೆ ನೋಡಿ. ಚಿಕ್ಕ ಉರಿಯಲ್ಲಿ ಇದನ್ನೊಂದು 1/4 ಗಂಟೆ ವಿಷಲ್ ಬರೋವರೆಗೂ, 1-2 ವಿಷಲ್ ಹೊಡೆಯುವವರೆಗೂ ಈ ರೀತಿ ನಾವು ಕ್ಯಾಪನ್ನು ಹಾಕ್ಬಿಟ್ಟು ನಾವು ಬೇಯಿಸಬೇಕಾಗುತ್ತೆ. ತುಂಬಾ ಚೆನ್ನಾಗಾಗುತ್ತೆ. ಈ ರೀತಿ ಆಗಿದೆ ನೋಡಿರಿ. ಗಿಣ್ಣ ತುಂಬಾ ಚೆನ್ನಾಗಾಗುತ್ತೆ. ಇದು ಹಸುವಿನ ಗಿಣ್ಣ. ಇದರಲ್ಲಿ ತುಂಬ ಪೋಷಕಾಂಶಗಳಿರುತ್ತೆ ಗೀಬಿನಲ್ಲಿ. ಹಾಗಾಗಿ ವರ್ಷಕ್ಕೆ 1 ಟೈಮ್ ಆದರೂ ತಿನ್ನಬೇಕು ನೋಡಿರಿ. ನ್ಯಾಚುರಲ್ಲಾಗಿ ಮಾಡಿರುವಂಥದ್ದು ನೋಡಿರಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿರಿ. ನೀರನ್ನು ಹಾಲಿಗೆ ಮಿಕ್ಸ್ ಮಾಡಬಾರ್ದು. ಅದು ಹಾಲು ಏನಿರುತ್ತೋ ಅದನ್ನೇ ಡೈರೆಕ್ಟಾಗಿ ಬಳಸಬೇಕು. ನೀರು ತೊಳೆದು ಬಿಡೋದು ಆ ರೀತಿ ಮಾಡಬಾರ್ದು. ನೀರು ಬಿಟ್ಕೊಳ್ಳೋದು ಯಾವುದೇ ಕಾರಣಕ್ಕೂ ನೀರನ್ನು ಮಿಕ್ಸ್ ಮಾಡಬೇಡಿ. ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಎಲ್ಲರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.